ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾರಿ. ಥ್ಯಾಂಕ್ ಯು. ಸಾರಿ. ಥ್ಯಾಂಕ್ ಯು. ನಿನ್ನ ಬಿಡುವಾಗಿ ಮಾಡಿದ್ದಕ್ಕೆ ಸಾರಿ. ಇವತ್ತು ಜರ್ನಲಿಸ್ಟ್ ಮುಂದೆ ನನ್ನ ಪರವಾಗಿ ಮಾತಾಡೋದಕ್ಕೆ ಥ್ಯಾಂಕ್ಸ್ ದುರ್ಗಾ. ನನ್ನನ್ನು ಬೀಳೋದ್ರಿಂದ ಕಾಪಾಡೋದಕ್ಕೆ ಥ್ಯಾಂಕ್ ಯು. ಮತ್ತೆ ಸಾರಿ. ಸಾರಿನಾ? ನೀನ್ಯಾಕೆ ನನ್ನ ಸಾರಿ ಕೇಳ್ತಾ ಇದೀಯ? ನಾನಿವತ್ತು ಅಷ್ಟು ಜನರ ಮುಂದೆ ಹಾಗೆಲ್ಲ ಮಾತಾಡ್ತೀನಿ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಹೇಳ್ಬೋದಿತ್ತು. ಆದರೆ ನಾನು ಅಂದ್ಕೊಂಡಿದ್ದು ಅಲ್ಲಿ ಆಗುತ್ತೋ ಇಲ್ವೋ ಅನ್ನೋ ಗೊಂದಲ ನನ್ನಲ್ಲಿತ್ತು. ಅದಕ್ಕೆ ನಿಮ್ಗೆ ಹೇಳೋಕ್ಕಾಗಲಿಲ್ಲ. ಆಮೇಲೆ ಅದು ನಂಗೆ ಗೊತ್ತು ನಿಮಗೆ ನಾನು ಎಲ್ಲರ ಮುಂದೆ ಗಂಡ ಅಂತ ಹೇಳಿದ್ದು ಇಷ್ಟ ಆಗಿಲ್ಲ ಅಂತ. ದುರ್ಗಾ, ನೀನಿವತ್ತು ನನಗೆ ಮಾಡಿರೋ ಸಹಾಯಕ್ಕೆ ನಾನು ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ರು ಆ ಥ್ಯಾಂಕ್ಸ್ ಅನ್ನೋ ಪದ ತುಂಬ ಚಿಕ್ಕದಾಗ್ಬಿಡುತ್ತೆ. ನೀನು ನನಗೆ ಇಷ್ಟೊಂದು ಹೆಲ್ಪ್ ಮಾಡ್ತೀಯ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನಗೆ ಮಾಡಿರೋ ಸಹಾಯಕ್ಕೆ ನನ್ನ ಜೀವಮಾನ ಪೂರ್ತಿ ನಿನಗೆ ಋಣಿಯಾಗಿರ್ತೀನಿ. ಹೊಸು ತುಂಬ ದೊಡ್ಡ ಮಾತಾಡ್ತಿದ್ದೀರಾ. ಹಾಗೇ ಇಲ್ಲ ದುರ್ಗಾ, ಅಷ್ಟು ಜನಗಳ ಮುಂದೆ ಮಾತಾಡೋದಕ್ಕೆ ತುಂಬ ಧೈರ್ಯ ಬೇಕು. ಆ್ಯಂಡ್ ಮೋರೋವರ್ ಅವರೆಲ್ಲ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ರೆ ನೀನು ನನ್ನ ಡಿಫೆಂಡ್ ಮಾಡಿಕೊಂಡೆ. ತಲೆಬುಡ ಇಲ್ಲದೆ ಪ್ರಶ್ನೆ ಕೇಳ್ತಾ ಇರೋರು ಬಾಯಿ ಮುಚ್ಚೋದು ಅಷ್ಟು ಸುಲಭ ಅಲ್ಲ ದುರ್ಗಾ. ನಮ್ಮ ಮನೆಯವರೆಲ್ಲ ಅಲ್ಲೇ ಇದ್ದರು, ಯಾರಿಗೂ ಆಗದೆ ಇದ್ದಿದ್ದ ಕೆಲಸ ನೀನು ಮಾಡಿದೆ. ನಿನ್ಗೆ ಎಷ್ಟು ಕೃತಜ್ಞತೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನನ್ನ ಲೈಫಲ್ಲಿ ನೀನು ಫ್ರೆಂಡ್ ಆಗಿರೋದು ನನಗೆ ತುಂಬ ಹೆಮ್ಮೆ ಇದೆ ದುರ್ಗಾ. ಎಷ್ಟು ಸೊಕ್ಕು ಅವಳಿಗೆ! ಅವ್ಳು ಗ್ರೇಟು ಅನ್ನೋ ತರ ಎಲ್ರ ಮುಂದೆ ಶೋ ಆಫ್ ಮಾಡ್ತಾಳೆ. ಶರತ್ ಮೇಲೆ ಕೇರ್ ಇರೋ ತರ ಎಲ್ರ ಮುಂದೆ ಪೋಟ್ರೆ ಮಾಡ್ಕೋತಾಳೆ. ಇನ್ಫ್ಯಾಕ್ಟ್ ಎಲ್ರು ಅವಳು ಫೂಲ್ ಮಾಡ್ತಿದ್ದಾಳೆ. ಎಲ್ರು ಫೂಲ್ಸ್. ಆದ್ರೆ ಎಲ್ರಿಗಿಂತ ದೊಡ್ಡ ಫೂಲು ನೀನು ಮಾಯಾ. ನೀನು ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಸಿಕ್ಕಿರೋ ಆಪರ್ಚುನಿಟಿನ ಸರಿಯಾಗಿ ಬಳಸ್ಕೊಂಡು ಶರತ್ ಇಂಪ್ರೆಷನ್ ಗಳಿಸ. ಆದ್ರೆ ನೀನು ದುರ್ಗನ್ನ ಬೀಳಿಸೋ ಬರದಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ವಾ? ಇಟ್ಸ್ ಓಕೆ ಬಿಡು, ಆಗಿದ್ದಾಗೋಯ್ತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ಆದ್ರೆ ಒಂದ್ ರೀತಿಲಿ ಹೇಳೋದಾದ್ರೆ ನಮ್ಮೆಲ್ರೂ ಪಾಲ್ಗೂ ದುರ್ಗಾ ಈ ಸಮಸ್ಯೆನ ಬಗೆಹರಿಸಿದಾಳೆ. ಅಲ್ಲ ಮ್ಯಾಮ್, ಅವಳು ಹೇಳದ್ನಲ್ಲ, ಈಗ ವಿಚಾರ ಬಿಡು. ಆದ್ರೆ ಇವತ್ ರಾತ್ರಿ ನಾನು ನಿನಗೆ ವಹಿಸ್ತಾ ಇರೋ ಕೆಲಸನ ನೀನ್ ಮಾಡ್ಲೇಬೇಕು. ಮ್ಯಾಮ್, ಎಸ್, ನೀನ್ ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇವತ್ ರಾತ್ರಿ ದುರ್ಗನ್ನ ಬಿಟ್ಟು ಬೇರೆ ಯಾರು ಈ ಮನೇಲಿ ಇರ್ಕೊಂಡು. ನಾನು ನೀನು ಅಷ್ಟೆ ಹೇಳ್ತಾ ಇದೀನಲ್ಲ, ಓನ್ಲಿ ದುರ್ಗಾ ಅಷ್ಟೇ ಈ ಮನೇಲಿ ಇರ್ಬೇಕು. ವೈ ಮ್ಯಾಮ್? ನಾನು ಹೇಳ್ದಷ್ಟು ಮಾಡು. ಮ್ಯಾಮ್ ಏನೋ ಬಿಗ್ ಪ್ಲಾನ್ ಮಾಡಿರೋ ಹಾಗಿದೆ. ಎನಿವೇಸ್, ಆ ದುರ್ಗಂಗ್ ತೊಂದರೆ ಆಗುತ್ತೆ ಅಂದ್ರೆ ನಾನು ಯಾಕೆ ಬಿಡ್ಲಿ? ಏನ್ ಯೋಚನೆ ಮಾಡ್ತಾ ಇದ್ದೆ? ಶೋರ್ ಮ್ಯಾಮ್. ಗುಡ್.